ವೆಲ್ಕಮ್ ಟು ಪ್ರಿಯಾ ಗೌಡ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಎಸೆನ್ಷಿಯಲ್ ಆಯಿಲ್ ಬಗ್ಗೆ ತಿಳಿಸ್ತಾ ಇದೀನಿ. ಯಾವ ಎಸೆನ್ಷಿಯಲ್ ಆಯಿಲ್ ಅಂದ್ರೆ ಲ್ಯಾವೆಂಡರ್ ಬಗ್ಗೆ. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಮತ್ತೆ ಇದು ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಏನೆಲ್ಲ ಬೆನಿಫಿಟ್ ಇದೆ ಇದರಿಂದ ಅಂದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಬೇಕಿರ್ಬೋದು, ಅಥವಾ ಸ್ಟ್ರೆಸ್ ರಿಲೀಫ್ ಆಗೋದಿರ್ಬೋದು, ಇಲ್ಲ ಟೆನ್ಷನ್ ಇಂದ ರಿಲೀಫ್ ಆಗೋದಿರ್ಬೋದು, ಮತ್ತೆ ಸ್ಲೀಪಿಂಗ್ ಇಂಪ್ರೂವ್ ಆಗಿರ್ಬೋದು, ಸ್ಕಿನ್ ಕೇರ್, ಹೇರ್ ಕೇರ್ ಮತ್ತೆ ರಿಫ್ರೆಶ್ಮೆಂಟ್, ಇಷ್ಟಕ್ಕೂ ಅಮೇಝಿಂಗ್ ವಂಡರ್ಫುಲ್ ಆಗಿ ಬೆನಿಫಿಟ್ ಇರೋದು ಅಂದ್ರೆ ಎಸೆನ್ಷಿಯಲ್ ಆಯಿಲ್ ಲ್ಯಾವೆಂಡರ್ ಇಂದ. ಸೊ ಹೇಗೆ ಇದು ಯೂಸ್ ಮಾಡೋದು? ಸೊ ನೀವು ತುಂಬಾ ಟೆನ್ಷನ್ ಆಗಿರ್ತೀರಾ, ಟ್ರಸ್ಟ್ ಅಲ್ಲಿ ಇರ್ತೀರಾ. ಸೊ ನೀವು ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ನೀವು ಮೆಡಿಟೇಷನ್ ಆರ್ ಯೋಗ ಏನಾದ್ರು ಮಾಡ್ಲೇಬೇಕು. ಸೊ ಅವಾಗ ನೀವು ಡಿಫ್ಯೂಟರ್ ಇರುತ್ತೆ, ಅದಕ್ಕೆ 2-3 ಡ್ರಾಪ್ಸ್ ಹಾಕಿ, ಅಥವಾ ಕ್ಯಾಂಡಲ್ ಇರುತ್ತೆ ಅದಕ್ಕೆ ಒಂದು 2-3 ಡ್ರಾಪ್ಸ್ ಹಾಕಿ ಯೋಗ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ಸೊ ನಿಮ್ಗೆ ಮೈಂಡ್ ಇರ್ಬೋದು ಎಲ್ಲಾನು ರಿಲ್ಯಾಕ್ಸ್ ಆಗುತ್ತೆ. ಸೊ ನೀವು ಟೆನ್ಷನ್ ಇಂದ ಎಲ್ಲಿಂದಾನು ಕೂಲ್ ಆಗಿ ಆಗ್ಬೋದು. ದೆನ್ ಸ್ಲೀಪಿಂಗ್, ನಿಮ್ಗೆ ಕರೆಕ್ಟ್ ಆಗಿ ನಿದ್ದೆ ಬರ್ತಿರಲ್ಲ. ಸೊ ಆತರ ಇರುವಾಗ ಸೊ ನೀವು ಪಿಲ್ಲೋಗೆ ಇಲ್ಲಾಂದ್ರೆ ಬೆಡ್ಶೀಟ್ಗೆ ಒಂದು 2-3 ಡ್ರಾಪ್ಸ್ ಹಾಕಿ ನೀವು ಬೆಡ್ಗೆ ಹೋದ್ರೆ ನೀವು ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡ್ಬೋದು. ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ನಿದ್ದೆಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ನಿದ್ದೆನ ಇಂಪ್ರೂವ್ ಮಾಡ್ಬೋದು. ದೆನ್ ಸ್ಕಿನ್ ಕೇರ್, ಸೊ ಆಂಟಿ ಏಜಿಂಗ್, ಆಕ್ನಿ ಮಾರ್ಕ್ ಎಲ್ಲದಕ್ಕೂ ಇದು ತುಂಬಾ ಬೆಸ್ಟ್. ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಇದು ಹೇಗೆ ಯೂಸ್ ಮಾಡ್ಬೇಕು ಅಂದ್ರೆ ಕೊಕೊನೆಟ್ ಆರ್ ಜೋಜೋಬಾ ಆಯಿಲ್ಗೆ ಮಿಕ್ಸ್ ಮಾಡಿ, ಸೊ ನಿಮ್ಗೆ ಎಲ್ಲೆಲ್ಲಿ ಆಕ್ನಿ ಮಾರ್ಕ್ ಇರುತ್ತೆ, ಎಲ್ಲ 4 ಲೈನ್ಸ್ ರಿಂಕಲ್ಸ್ ಎಲ್ಲ ಇರುತ್ತೆ, ಆಂಟಿ ಏಜಿಂಗ್ ಇದು ಒಳ್ಳೆ ಬೆನಿಫಿಟ್ ಇದು. ಸೊ ನೀವು ಇದು ನ್ಯಾಚುರಲ್ ಆಗಿ ಯೂಸ್ ಮಾಡ್ಬೋದು. ದೆನ್ ಹೇರ್ಗೆ, ಸೊ ನಿಮ್ಗೆ ಡ್ಯಾಂಡ್ರಫ್ ಇರ್ಬೋದು, ಸ್ಕ್ಯಾಲ್ಪ್ ಏನಾದ್ರು ಇಚ್ಚಿಂಗ್ ಇರಿಟೇಷನ್ ಇದ್ರೆ ಅದು ಕೂಡ ರೆಡ್ಯೂಸ್ ಮಾಡಿ ಅದೇನು ಯೂಸ್ ಮಾಡೋದು. ಸೊ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಶಾಂಪು ಬೈ ಸೆಲ್ಫ್ ಮಾಡ್ಕೋಬಹುದು ಅಂತ. ಸೊ ನಿಮ್ಮ ಹತ್ರ ಯಾವ ಶಾಂಪು ಇರುತ್ತೋ ಅದಕ್ಕೇನೆ ಒಂದು 2-3 ಡ್ರಾಪ್ ಎಸೆನ್ಷಿಯಲ್ ಆಯಿಲ್ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ ಸೊ ನಿಮ್ಗೆ ಏನೇ ಡ್ಯಾಂಡ್ರಫ್ ಇದ್ರು, ಇಲ್ಲ ಸ್ಕ್ಯಾಲ್ಪ್ ಇಚ್ಚಿಂಗ್, ಉಂಟ್ ಅಂತ ಏನಂತಾರೋ ಏನೇ ಇದ್ರು ನಿಮ್ಗೆ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಕಮ್ ಟು ಫ್ರೆಶ್ನೆಸ್. ಸೊ ಫ್ರೆಶ್ನೆಸ್ ನಿಮಗೆ ಬೇಕು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಚಾಯ್ಸ್ ಮಾಡೋದು ಲ್ಯಾವೆಂಡರ್. ಸೊ ನೀವು ರೂಮ್ ಸ್ಪ್ರೇ ಇರ್ಬೋದು, ಇಲ್ಲ ಬಾತ್ ಸಾಲ್ಟ್ ಲ್ಯಾವೆಂಡರ್ ಸೆಲೆಕ್ಟ್ ಮಾಡ್ಬೋದು. ಸೊ ಈ ತರ ಲ್ಯಾವೆಂಡರ್ ಇಂದ ನಿಮ್ಗೆ ಫ್ರೆಶ್ನೆಸ್ ಕೂಡ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.